नीट क्वेश्चन पेपर लीक मामले के खिलाफ कर्नाटक के हुबली में किम्स गांधी सर्कल विद्यानगर पर हजारों तुलबा ने एहतजाज किया। मुख्तलिफ कॉलेजों के तुलबा ने शिरकत करते हुए नीट बेजाबिदगियों में जान गंवाने वाले 21 तुलबा को खिराज अकीदत पेश की और मरकजी हुकूमत की पॉलिसियों के खिलाफ नाराजगी जाहिर की। एहतजाजी रहनुमाओं ने इल्जाम लगाया कि हुकूमत की लापरवाही से लाखों तुलबा का मुस्तकबिल खतरे में पड़ गया है। इन्होंने दिल्ली में पुरअमन एहतजाज करने वाले तुलबा पर पुलिस कार्रवाई की मजम्मत की। मुजाहिरीन ने मरकजी वजीर तालीम धर्मेंद्र प्रधान के इस्तीफे का मुतालिबा करते हुए उनका पुतला जलाया। दिल्ली में तुलबा पर कार्रवाई के खिलाफ वजीर आजम नरेंद्र मोदी और होम मिनिस्टर अमित शाह के पुतले भी जलाए और ये भी मुतालिबा किया कि नरेंद्र मोदी, अमित शाह और धर्मेंद्र प्रधान अखलाकी जिम्मेदारी कबूल करते हुए इस्तीफा दें। एहतजाज में डिस्ट्रिक्ट कांग्रेस प्रेसिडेंट अल्ताफ हल्लुर, कॉर्पोरेटर्स और दीगर रहनुमाओं के साथ यूथ कांग्रेस मेंबर्स, NSUI एक्टिविस्ट और तुलबा भी शरीक हुए। ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವತಿಯಿಂದ NSUI ಹಾಗೂ ಯೂತ್ ಕಾಂಗ್ರೆಸ್ ಎರಡೂ ಜಂಟಿಯಾಗಿ ಇದೇನು ನೀಟ್ ಅಕ್ರಮ ನಡೆಯುತ್ತಿಲ್ಲ ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೊ ಈ ಪ್ರತಿಭಟನೆ ಉದ್ದೇಶ ಏನಂತಂದ್ರೆ ಕೇಂದ್ರ ಸಚಿವರಾದಂಥ ಧರ್ಮೇಂದ್ರ ಪ್ರಧಾನ್ ಅವರು ನಿಮಗೆಲ್ಲ ಗೊತ್ತಿದ್ದಂಗೆ ನೀಟ್ ಪೇಪರ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದು ಇದು 3ನೇ ಸಲ ಅವ್ರ ಅಧಿಕಾರ ಅವಧಿ ಒಳಗೆ ಇಲ್ಲಿವರೆಗೂ ಒಂದು ರಾಜೀನಾಮೆ ಸಚಿವರದ್ದು ಬಿಡ್ರಿ NTA ಯಾವುದೇ ಒಬ್ಬ ಸದಸ್ಯನೂ ರಾಜೀನಾಮೆ ಕೊಟ್ಟಿಲ್ಲ. ಪೇಪರ್ ಲೀಕ್ ಆದಾಗ ಇವರು ನಾಮಕಾವಸ್ಥೆ ಅನ್ನಂಗೆ ಒಂದು 10 ಮಂದಿನ ಅರೆಸ್ಟ್ ಮಾಡ್ತಾರೆ ಮತ್ತು ಅವ್ರಿಗೆ ಎಲ್ಲರೂ ಬೇಲ್ ಮೇಲೆ ಇವತ್ತು ಅವರು ಹೊರಗದಾರ. ಇದೇನಾಗ್ಬಿಟ್ಟಿದೆ ಅಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳ ಜೀವನದ ಜೊತೆಗೆ ಇವರು ಆಟ ಆಡಕತ್ತಾರ. ಈ ಒಂದು ಡಾಕ್ಟರ್ ಅನ್ನೋದೊಂದು ಬರೇ ಒಂದು ಕೆಲಸ ಅಲ್ಲ, ಇದೊಂದು ಎಮೋಷನ್. ಇವರೆಲ್ಲರೂ ಅದನ್ನ ರೊಕ್ಕ ಇದ್ದವ್ರಿಗೆ ಕೊಟ್ಟು ಬಡವ್ರ ಹೊಟ್ಟೆ ಮೇಲೆ ಹೊಡ್ಯಾತಾರ, ಅವ್ರ ಎಮೋಷನ್ಸ್ ಮೇಲೆ ಹೊಡ್ಯಾತಾರ. ಸೊ ನಾವು ಅದ್ರ ಸಲುವಾಗಿ ನಮ್ಮ ಯೂನಿಯನ್ನಿಂದ ಒಂದು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡತ್ತೀವಿ. ನಮ್ಮ ಡಿಮ್ಯಾಂಡ್ಸ್ ಏನಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ರಿಸೈನ್ ಮಾಡ್ಬೇಕು. ಆ್ಯಂಡ್ ಈ ಒಂದು ನೀಟ್ ಪ್ರಶ್ನೆ ಪತ್ರಿಕೆ ಲೀಕಿಂದಾಗಿ 21 ಜನ ಸ್ಟೂಡೆಂಟ್ಸ್ ತೀರ್ಕೊಂಡಾರ. ಇಲ್ಲಿವರೆಗೂ ಅವ್ರಿಗೆ ಯಾವುದೇ ರೀತಿಯಾದಂತಹ ಪರಿಹಾರ ಕೂಡ ಸರ್ಕಾರ ಕೊಟ್ಟಿಲ್ಲ. ಪರಿಹಾರ ಕೊಡೋದು ಸೆಕೆಂಡ್ರಿ, ಅವ್ರ ಹೆಸರಲ್ಲಿ ಒಂದು ಟ್ವೀಟ್ ಸಹ ಮಾಡಿಲ್ಲ ನಮ್ಮ ಪ್ರಧಾನಮಂತ್ರಿಗಳು. ಸೊ ಈ ಒಂದು ಪ್ರತಿಭಟನೆ ಮುಖಾಂತರ ನಾವು ಅವ್ರಿಗೆ ನಮ್ಮ ಡಿಮ್ಯಾಂಡ್ಸ್ ಏನಂತಂದ್ರೆ, ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕು. ಎರಡನೇದಾಗಿ ಜಂತರ್ ಮಂತರ್ನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಏನು ವಿದ್ಯಾರ್ಥಿಗಳ ಮೇಲೆ ಇವರು ಲಾಠಿ ಚಾರ್ಜ್ ಮಾಡಿದಾರಲ್ಲ, ಇವರು ಎಲ್ಲರಿಗೂ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು. ಆ್ಯಂಡ್ ಮೂರನೇದಾಗಿ ಸತ್ತಂತಹ 21 ಜನ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಇವರು ಪರಿಹಾರ ಕೊಡ್ಬೇಕು. ಅಲ್ಲಿವರೆಗೂ ನಮ್ಮ ಈ ಉಗ್ರವಾದ ಹೋರಾಟ ನಾವು ಕೈ ಬಿಡುದಿಲ್ಲ ಅಂತ ಹೇಳಿ ಈ ಮುಖಾಂತರ ಹೇಳಕ್ ಬಯಸ್ತೇವೆ. ಇವತ್ತು ನೀಟ್ ಅನ್ನೋದು ಒಂದು ದೊಡ್ಡ ಭ್ರಷ್ಟಾಚಾರವಾಗಿದೆ. ಇದರ ಸಂಬಂಧ NTA ಒಬ್ರು ಕೂಡ ರಾಜೀನಾಮೆ ಕೊಡ್ತಾ ಇಲ್ಲ. ನಮ್ಮ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಒಂದು ಟ್ವೀಟ್ನು ಮಾಡ್ತಾ ಇಲ್ಲ. 21 ಮಂದಿ ವಿದ್ಯಾರ್ಥಿಗಳ ಸಾವಪ್ಪಿದ್ದಾರೆ. ಹಿಂಗಾಗಿ ನಮ್ಮ ಹೋರಾಟ ಅಚಲವಾಗಿರ್ತೈತಿ. ಯಾವುದೇ ರೀತಿ ಭ್ರಷ್ಟಾಚಾರಗಳು ನಡಿಬಾರ್ದ. ಹಾಗಾಗಿ ಮತ್ತೆ ಇನ್ನು ಮುಂದೇನ ನ್ಯಾಷನಲ್ ಎಕ್ಸಾಮ್ಸ್ ನಡೀತಾವಲ್ಲ ಎಲ್ಲ ಪಾರದರ್ಶಕವಾಗಿ ನಡಿಬೇಕಂತೇಳಿ ನಾವು ಕೋರ್ಕೋತೇವೆ. ಇವತ್ತು ನಾವು NSUI ಮತ್ತು ಯೂತ್ ಕಾಂಗ್ರೆಸ್ ದವ್ರು ಸೇರಿ ಇವತ್ತು ನೀಟ್ ಪರೀಕ್ಷೆ ಸ್ಕ್ಯಾಮ್ ವಿರುದ್ಧ ನಾವು ಒಂದು ದೊಡ್ಡ ಹೋರಾಟ ಮಾಡಿದ್ವಿ. ಇದ್ರಲಿಂತ್ರ ನಮ್ಮ ಸ್ಟೂಡೆಂಟ್ಸ್ಗಳು 21 ಮಂದಿ ಏನು ಸೂಸೈಡ್ ಮಾಡ್ಕೊಂಡ್ರು ಅವ್ರಿಗೊಂದು ನ್ಯಾಯ ಸಿಗಲಿ ಅಂತ ನಮ್ದೊಂದು ಉದ್ದೇಶಲಿಂತ್ರ ಮಾಡಿದ್ವಿ. ಇದೇನಾಗೈತೆ ಅಂತಂದ್ರೆ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಈಸಿ ಅನಿಸ್ಬಿಟ್ಟೈತಿ. ನೀಟ್ ಎಕ್ಸಾಮ್ ಆಗ್ಲಿ, ಪ್ಯಾರಾಮೆಡಿಕಲ್ ಆಗ್ಲಿ, ಬೇರೆ ಒಂದು ನ್ಯಾಷನಲ್ ಎಕ್ಸಾಮ್ ಆಗ್ಲಿ, ತಾವು ತಮ್ಮ ಅನುಕೂಲ ತಕ್ಕಂಗ ಸ್ಕ್ಯಾಮ್ ಮಾಡಿಸ್ತಾರೆ. ಸೊ ಈಗ ಹೆಂಗಪ್ಪ ಅಂತಂದ್ರೆ ಪಾಪ 3 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಅವು ಕುಂತು ಸ್ಟೂಡೆಂಟ್ಸ್ ಪ್ರಿಪರೇಷನ್ ಮಾಡ್ಕೊಂಡಿರ್ತಾವ. ಅವು ರೆಡಿ ಆಗಿರ್ತಾವ. ಎಕ್ಸಾಮಿಗೆ ಅಲ್ಲಿ ಬಂದ್ ಕ್ವಶನ್ ಪೇಪರ್ ಅದು ಅವಕ್ಕೆಲ್ಲ ಒಂಥರ ಇದಾಗ್ಬಿಡ್ತದ. ಸೊ ಅದು ಒಮ್ಮೆ ಶಾಕಿಂಗ್ ಆಗಿ ಸೂಸೈಡ್ ಮಾಡ್ಕೊಂಡು ಈಗೇನೋ 21 ಮಂದಿ ಸೂಸೈಡ್ ಮಾಡ್ಕೊಂಡಾರ. ನಾಳೆ ಇನ್ನೂ ಎಷ್ಟು ಮಂದಿ ಮಾಡ್ಕೊಂತಾರು? ಈ ಕೇಂದ್ರ ಸರ್ಕಾರ ತಮ್ಮ ಮಿನಿಸ್ಟ್ರುಗಳಾಗ್ಲಿ, ತಮ್ಮ NTA ಏಜೆನ್ಸಿಗಳಾಗ್ಲಿ ಅವಕ್ಕೆಲ್ಲ ಒಂದು ನೋಟಿಸ್ ಕೊಡಂಗಿಲ್ಲ, ಅವ್ರಿಗೊಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಳಂಗಿಲ್ಲ. ತಮ್ಗೆ ಹೆಂಗ್ ಅನ್ಸ್ಬಿಟ್ಟೈತಪ್ಪ ಅಂತಂದ್ರೆ ನಾವ ಮಾಡ್ತೀವಿ ಅಲ್ರಿ. ಈಗ ಏನೋ ಈಗ ಒಂದು ಸ್ಟ್ರೈಕ್ ಆಯ್ತು. ಸ್ಟ್ರೈಕಿಗೆ ಅದಕ್ಕೊಂದು ಬೆಂಬಲ ಆಗ್ಲಿ ಏನು ಕೊಡಂಗಿಲ್ಲ. ಸ್ಟೂಡೆಂಟ್ಸ್ ವಿಷಯಕ್ಕೆ ಬಂದ್ರ ಸ್ಟೂಡೆಂಟ್ಸ್ ಪಾಪ ಜಂತರ್ ಮಂತರ್ ಒಳಗೆ ಹೊಡೆಸ್ಕೊಂತಾರು. ತಮಗೆ ಏನ್ ಬೇಕದ್ ಮಾಡ್ತಾರಲ್ಲಿ ಪೊಲೀಸರು. ಇದಕ್ಕೆ ಹೊಣೆ ಯಾರು? ನಮ್ಮ ಹೋರಾಟ ಅಂತೂ ಇಲ್ಲಿವರೆಗೂ ನಿಂದ್ರಂಗಿಲ್ಲ. ನಮ್ಮ ಸ್ಟೂಡೆಂಟ್ಸಿಗೆ ಒಂದು ನ್ಯಾಯ ಸಿಗ್ಲಿ ಅಂತ ನಾವು ಕೇಳ್ಕೊಂತೀವಿ. ಇದು ಕೇಂದ್ರ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಆಗಿರ್ಲಿ.